ಕನ್ನಡದ ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ವಾರಗಳಲ್ಲಿ ಮುಕ್ತಾಯಗೊಳ್ಳುತ್ತೆ. ಸೊ ಇಷ್ಟು ದಿನಗಳ ಕಾಲ ಸ್ಪರ್ಧಿಗಳು ತಮ್ಮ ಏಳು ಬೀಳು ಆಟ ನಲಿವು ಎಲ್ಲದರ ಜೊತೆಗೆ ಒಂದಾಗಿ ಆ ಸ್ಪರ್ಧಿಗಳ ಜೊತೆಗೆ ಒಂದಾಗಿ ಆ ಮನೆಯೊಳಗಡೆ ಜೀವಿಸಿರುವಂತಹ ಕ್ಷಣಗಳು ಅದ್ಭುತ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ದಿನಗಳ ಕಾಲ ಜರ್ನಿ ಮಾಡ್ಕೊಂಡು ಬರೋದು ಅಷ್ಟು ಸಹಜವಾದ ಮಾತಲ್ಲ. ಸೊ ಆಟನ ತಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಉಳಿಸ್ಕೊಂಡವರು ಇಷ್ಟು ದಿನಗಳ ಕಾಲ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಇವಾಗಲೇ ಮನೆಯೊಳಗಡೆ ಇರುವಂತಹ ಸ್ಪರ್ಧಿಗಳಿಗೆ ಟಾಪ್ 6 ಒಂದು ಸಂಕಟ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಅದು ಒಂದು ಕುತೂಹಲ ಆಗಿರ್ಬೋದು, ಉತ್ಸಾಹ ಆಗಿರ್ಬೋದು, ಯಾರು ಟಾಪ್ 6 ಬರ್ತಾರೆ ಅನ್ನೋದು ಒಂದು ಈ ವಾರದ ಒಂದು ಕುತೂಹಲ ಆಗಿದೆ. ಯಾಕಂದ್ರೆ ವೀಕ್ಷಕರು ಸಹ ಈ ಒಂದು ಕಾದು ಕೂತಿರ್ತಾರೆ. ಇಷ್ಟು ದಿನಗಳ ಕಾಲ ಆಟ ಆಡಿ ಬಂದಿರುವಂತಹ ಸ್ಪರ್ಧಿಗಳಿಗೂ ಇನ್ಮೇಲೆ ಆಡುವಂತಹ ಒಂದು ಆಟಕ್ಕೂ ಬಹಳನೇ ಚೇಂಜಸ್ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಅವರು ತಮ್ಮನ್ನ ತಾವು ಆ ಮನೆ ಒಳಗಡೆ ಉಳಿಸ್ಕೊಳ್ಳಿಕ್ಕೆ ಆಟ ಆಡಿದ್ರೆ ಇನ್ಮೇಲೆ ಒಂದು ಆ ಟಾಪ್ 6 ಸ್ಪರ್ಧಿಗಳಾಗಿ ಉಳ್ಕೊಳ್ಳಿಕ್ಕೆ ಆಟ ಆಡಬೇಕಾಗತ್ತೆ. ಈ ವಾರವಿಡೀ ಒಂದು ಟಾಪ್ 6 ಫೈನಲಿಸ್ಟ್ ಯಾರು ಆಗ್ಬೋದು ಅನ್ನೋದೇ ಈ ಒಂದು ಬಿಗ್ ಬಾಸ್ನ ಟ್ವಿಸ್ಟ್ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಿನ್ನೆ ಕ್ಯಾಪ್ಟನ್ ಧನುಷ್ ಅವರ ಒಂದು ಬಿಗ್ ಬಾಸ್ ಅವರು ನಿರ್ಧಾರವನ್ನು ತಿಳಿಸ್ಲಿಕ್ಕೆ ಹೇಳಿರ್ತಾರೆ. ಸೊ ಈ ನಿರ್ಧಾರದಲ್ಲಿ ಆಟದಿಂದ ಟಾಪ್ 6 ಒಬ್ಬರನ್ನ ಹೊರಗಡೆ ಇಡಬೇಕು ಅಂತ ಹೇಳಿ. ಸೊ ಈ ಒಂದು ಟಾಪ್ 6 ನೋಡಲಿಕ್ಕೆ ಇಷ್ಟಪಡದೇ ಇರುವಂತಹ ವ್ಯಕ್ತಿ ಧನುಷ್ ಅವರ ಪ್ರಕಾರ ಧ್ರುವಂತ್ ಅವರಾಗಿರ್ತಾರೆ. ಸೊ ಅವ್ರನ್ನ ಏಕೆ ಚೂಸ್ ಮಾಡ್ಕೋತಾರೆ ಅಂದರೆ ಆಟದಲ್ಲಿ ಚೆನ್ನಾಗಿ ಆಟ ಆಡಿಲ್ಲ, ಬೇರೆ ಏನೇ ರೀಸನ್ ಇರ್ಬೋದು, ಅದರಿಂದ ಅವರು ಹಿಂಸರ್ಕೋತಾರೆ. ಅದೇ ರೀತಿಯಾಗಿ ತಮ್ಮ ಆಟ ಅಂತ ಬಂದಾಗ ನಾನೆಲ್ಲೂ ನೋಡಿಲ್ಲ. ಉಳಿದಂತಹ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಇವರ ಆಟ ಬಹಳನೇ ಹಿಂದಿದೆ. ಸೊ ಅವರು ಕಷ್ಟ ಇರಲಿ, ನಲಿವು ಇರಲಿ, ದುಃಖ ಇರಲಿ, ಹೊಡೆದಾಟ ಬಡದಾಟ ಏನೇ ಅಂತ ಬಂದ್ರೂ ಅವ್ರು ಯಾವುದಕ್ಕೂ ಹಿಂಸರ್ದಿಲ್ಲ. ತಮ್ಮ ಸ್ಟ್ಯಾಂಡ್ ಅಂತ ಬಂದಾಗ ತಮ್ಮ ಸ್ಟ್ಯಾಂಡ್ನ ತೊಗೊಂಡಿದ್ದಾರೆ ಉಳಿದಿದ್ದ ಕಂಟೆಸ್ಟೆಂಟ್ಸು ಇವರಿಗೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿ ಈ ಒಂದು ರೀಸನ್ಗಳಿಂದ ಆಟದಲ್ಲಿ ಚೆನ್ನಾಗಿ ಆಟ ಆಡಿಲ್ಲ ಅನ್ನೋ ಒಂದು ರೀಸನ್ನಿಂದ ಧ್ರುವಂತ್ ಅವರ ಆಟದಿಂದ ಹೊರಗಡೆ ಇಟ್ಟಿರ್ತಾರೆ. ಸೊ ಬಿಗ್ ಬಾಸ್ ಅವರು ಮತ್ತೆ ಒಂದು ಹೊಸ ಟ್ವಿಸ್ಟ್ನ ಕೊಡ್ತಾರೆ. ಏನಂದರೆ ಧ್ರುವಂತ್ ಅವರು ಒಂದು ಅಸಮರ್ಥ ಅಥವಾ ಟಾಪ್ 6 ಒಂದು ಅರ್ಹ ಅಲ್ಲದ ವ್ಯಕ್ತಿ ಅಂತ ಹೇಳಿ ಹೊರಗಡೆ ಇಟ್ಟಿರ್ತಾರೆ. ಸೊ ಈ ಒಂದು ಸ್ಪರ್ಧೆಗೆ ತಮ್ಮ ಒಂದು ಆಯ್ಕೆಯನ್ನು ಆರಿಸಿಕೊಂಡು ನಾನು ಟಾಪ್ 6 ಕಂಟೆಂಡರ್ ಆಗಬಲ್ಲೆ ಅನ್ನೋ ಒಂದು ಚಾನ್ಸ್ನ ಕೊಟ್ಟಿರ್ತಾರೆ. ಟಾಪ್ 6 ಕಂಟೆಂಡರ್ ಆಗಲು ಧನುಷ್ ಅವರು ಹೊರಗಿಟ್ಟಂತಹ ಒಂದು ಸ್ಪರ್ಧೆ ಧ್ರುವಂತ್ ಅವರು ತಮ್ಮ ಆಯ್ಕೆಯ ಪ್ರಕಾರ ಗಿಲ್ಲಿಯವರನ್ನು ಚೂಸ್ ಮಾಡಿಕೊಂಡು ಅವರ ವಿರುದ್ಧವಾಗಿ ಆಟ ಆಡಲಿಕ್ಕೆ ಸಿದ್ಧರಾಗಿರ್ತಾರೆ. ಸೊ ಈ ಒಂದು ಆಟದಲ್ಲಿ ಎಲ್ಲರ ಒಂದು ಊಹೆ ಏನಿತ್ತು ಅಂದರೆ ಗಿಲ್ಲಿಯವರು ವಿನ್ ಆಗ್ತಾರೆ ಅಂತ ಹೇಳಿ. ಯಾಕಂದರೆ ಇದು ಟಾಪ್ 6 ಕಂಟೆಂಡರ್ ಆಗಲಿಕ್ಕೆ ಆಡ್ತಿರುವಂಥ ಆಟ ಆಗಿರೋದ್ರಿಂದ ಗಿಲ್ಲಿಯವರು ತಮ್ಮ ಆಟವನ್ನು ಹೆಚ್ಚಿನದಾಗಿ ತೋರಿಸ್ಕೊಂಡು ಆಟದಲ್ಲಿ ವಿನ್ ಆಗಬಹುದು ಅಂತ ಹೇಳಿ. ಬಟ್ ಈ ಆಟದಲ್ಲಿ ಎಲ್ಲ ವೀಕ್ಷಕರ ನಂಬಿಕೆಗೆ ಒಂದು ಘಾಸಿಯನ್ನು ಉಂಟು ಮಾಡಿದ್ರು ಅಂತ ಹೇಳ್ಬೋದು ಗಿಲ್ಲಿಯವರು. ಸೊ ಇಷ್ಟು ದಿನಗಳ ಕಾಲ ಒಂದು ಪ್ರತಿ ವಾರ ಆಗಿರ್ಬೋದು, ಹಾಗೆ ಪ್ರತಿದಿನವೂ ಅವರ ಆಟವನ್ನು ನೋಡ್ತಾ, ಅವರ ಕಾಮಿಡಿಯನ್ನು ನೋಡ್ತಾ, ಪ್ರತಿ ವಾರನೂ ಅವರಿಗೆ ವೋಟ್ ಮಾಡಿ ಆ ಮನೆಯೊಳಗಡೆ ಉಳಿಯಲು ಅವಕಾಶ ಮಾಡಿಕೊಟ್ಟಂತಹ ಎಷ್ಟೋ ಜನ ವೀಕ್ಷಕರಿಗೆ ಅವರು ನಿನ್ನೆ ಒಂದು ಆ ಎಕ್ಸ್ಪೆಕ್ಟೇಷನ್ಗೆ ಹರ್ಟ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ಆಟದಲ್ಲಿ ಧ್ರುವಂತ್ ಅವರ ವಿರುದ್ಧವಾಗಿ ಗೆಲ್ಲಕ್ಕಾಗದೆ ಅವರು ಟಾಪ್ 6 ಕಂಟೆಂಡರ್ನಿಂದ ಹೊರಗೆ ಉಳಿದ್ರು. ಸೊ ಈ ಒಂದು ಆಟನ ನೋಡ್ತಾ ಹೋದರೆ ಎಲ್ಲರ ಮನದಲ್ಲಿ ಇರುವಂಥ ಒಂದೇ ಹೆಸರು ಅಂದರೆ ಅದು ಗಿಲ್ಲಿ ಮಾತ್ರ. ಸೊ ಈ ಗಿಲ್ಲಿ ಎಂಬ ಒಂದು ಕೂಗಿಗೆ ಗಿಲ್ಲಿಯವರು ನಿನ್ನೆ ಒಂದು ಬ್ರೇಕ್ನ ಕೊಟ್ರ ಅನ್ನೋದು ಬರುತ್ತೆ. ಸೊ ಯಾಕಂದರೆ ಆಟ ಅಂತ ಬಂದಾಗ ಗಿಲ್ಲಿಯವರು ಅಷ್ಟೊಂದು ತಮ್ಮ ಎಫರ್ಟ್ನ ಹಾಕಿ ಆಡ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಇತ್ತು ಎಲ್ಲರಿಗೂ ತಮ್ಮ ಆಟ ಅಂತ ಬಂದಾಗ ಗಿಲ್ಲಿಯವರು ಎಂದು ಬಿಟ್ಕೊಡಲ್ಲ, ಆಟ ಆಡ್ತಾರೆ ಅನ್ನೋದು ಎಲ್ಲ ವೀಕ್ಷಕರಲ್ಲೂ ಇತ್ತು ಸಹ. ಅದೇ ರೀತಿಯಾಗಿ ಸ್ಪರ್ಧಿಗಳಲ್ಲೂ ಸಹ ಇತ್ತು. ಟಾಪ್ 6 ಕಂಟೆಂಡರ್ ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಸೊ ಅದನ್ನು ಅಷ್ಟು ಸಲೀಸಾಗಿ ಬಿಟ್ಕೊಡೋಕ್ಕೂ ಆಗಲ್ಲ. ಆ ಒಂದು ಟಾಪ್ 6 ಟಿಕೆಟ್ನ ಪಡೆಯಲಿಕ್ಕೆ ಎಷ್ಟೆಲ್ಲ ಹೋರಾಟ ಮಾಡಬೇಕಾಗತ್ತೆ. ಸೊ ಈ ಒಂದು ದಿನಗಳಲ್ಲಿ ಅವರ ಬಿಗ್ ಬಾಸ್ ಮನೆ ಒಳಗಡೆ ಉಳಿಸ್ಕೊಳ್ಳೋದು ಬಹಳ ಮಹತ್ವವಾದ ಒಂದು ಕಾರ್ಯ ಕೆಲಸ ಅಂತ ಹೇಳ್ಬೋದು. ಅನರ್ಹರು ಎಂದು ಗಿಲ್ಲಿಯವರು ಪ್ರೂವ್ ಮಾಡ್ಕೊಂಡ್ರ ಅಂತ. ಹಾಗೆ ವೀಕ್ಷಕರು ಸಹ ನಿನ್ನೆ ಒಂದು ಗಿಲ್ಲಿಯವರು ಗೆಲ್ಲಬೇಕು, ಗಿಲ್ಲಿಯವರೇ ವಿನ್ ಆಗೋದು ಅನ್ನೋ ಒಂದು ನಂಬಿಕೆಗೆ ನಿನ್ನೆ ಒಂದು ಸ್ವಲ್ಪ ಎಲ್ಲೋ ಬ್ರೇಕ್ ಬಿತ್ತ ಅನ್ನೋದು. ಯಾಕಂದರೆ ಆಟದಿಂದ ಟಾಪ್ 6 ಕಂಟೆಂಡರಿಂದನೇ ಹೊರಗೆ ಉಳಿದಿರೋಂತಹ ಗಿಲ್ಲಿಯವರು ಇನ್ನು ಮುಂದೆ ಹೇಗೆ ಆಟ ಆಡ್ತಾರೆ, ಅಷ್ಟು ಒಂದಿಷ್ಟು ಸ್ಟ್ರಾಂಗ್ ಆಗಿರುವಂತಹ ಜನರ ಜೊತೆಗೆ ಒಂದು ಆಟ
ಆಡಿ ಗೆಲ್ಲೋದು ಅಷ್ಟು ಸುಲಭವಾದ ಮಾತಾ? ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಈಗ ಗಿಲ್ಲಿಯವರು ಮತ್ತೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದರ ಮೂಲಕನೇ ಉತ್ತರ ಕೊಡಬೇಕಾಗತ್ತೆ. ಹೀಗೆ ಅವರ ಆಟದಿಂದ ಹಿಂದುಳಿದ್ರೆ ಎಷ್ಟೋ ಜನರ ಒಂದು ಆಸೆ, ಒಂದು ಕನಸು ಗಿಲ್ಲಿಯವರೇ ವಿನ್ ಆಗಬೇಕನ್ನೋ ಎಂಬ ಒಂದು ಆಸೆ ಆಗಿರ್ಬೋದು. ಇಷ್ಟು ದಿನಗಳ ಕಾಲ ವೋಟ್ ಮಾಡಿ ಆ ಮನೆಯೊಳಗಡೆ ಉಳಿಸಿರುವಂಥ ವೀಕ್ಷಕರಿಗೆ ಗಿಲ್ಲಿಯವರು ಕೊಟ್ಟಂಥ ಒಂದು ದೊಡ್ಡ ಬ್ರೇಕ್ ಅಂತ ಇವಾಗ ಆಲ್ರೆಡಿ ಅವರು ಟಾಪ್ 6ನ ಒಂದು ಕಂಟೆಂಡರ್ ಅಂತ ಹೇಳಿ ಗುರ್ತಿಸ್ಕೊಳ್ಳೋಕ್ಕೆ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಸೊ ಇನ್ಮೇಲೆ ಅವರು ಟಾಪ್ನ 1ನಲ್ಲಿ ಹೇಗೆ ಉಳಿತಾರೆ ಅನ್ನೋದೇ ಪ್ರಶ್ನೆ ಆಗಿದೆ. ಟಾಪ್ 1ನಲ್ಲಿ ಉಳಿದು ಅವರ ಆ ಕಪ್ಪನ್ನು ತಮ್ಮ ಕೈಯಲ್ಲಿ ಹಿಡಿಯೋದೇ ಎಲ್ಲ ವೀಕ್ಷಕರಿಗೂ ನೋಡುವ ಒಂದು ಆಸೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ ಈ ಆಟಗಳನ್ನೇ ಎಲ್ಲ ವೀಕ್ಷಿಸಿದ್ದಾರೆ. ಸೊ ಗಿಲ್ಲಿಯವರು ಎಲ್ಲೋ ಕಂಟೆಸ್ಟೆಂಟ್ಗಳ ಒಂದು ಮಧ್ಯದಲ್ಲಿ ಕಳೆದು ಹೋಗಿದ್ದಾರಾ, ಅಥವಾ ಆಟ ಅಂತ ಬಂದಾಗ ಅವ್ರದ್ದು ಯಾವ ಎಫರ್ಟು ಇರಲ್ವಾ ಅಂತ ಹೇಳಿ, ಟಾಸ್ಕ್ ಅಂತ ಬಂದಾಗ ಅವರಲ್ಲಿ ಆ ಒಂದು ಛಲ ಏನು ಕಂಡು ಬರಲ್ಲ ಅಂತ ಹೇಳ್ಬೋದು. ಯಾಕಂದರೆ ನಿನ್ನೆ ಆಡಿರುವಂಥ ಆಟನ ನೋಡಿದಾಗ ಗಿಲ್ಲಿಯವರು ಬಹಳ ಸುಲಭವಾಗಿ ಬಿಟ್ಕೊಟ್ರು ಅಂತ ಅನಿಸುತ್ತೆ. ಗಿಲ್ಲಿಯವರಿಗೆ ಅದು ಸೀರಿಯಸ್ನೆಸ್ ಇರಲಿಲ್ವಾ, ಅಥವಾ ಆ ಆಟನೇ ಅಷ್ಟೇ ಅವರಿಗೆ ಟಫ್ ಅನ್ನಿಸ್ತಾ ಅನ್ನೋದು ಬರುತ್ತೆ. ಸೊ ನಾವೆಲ್ಲ ಕಾದು ನೋಡಬೇಕಿದೆ ಗಿಲ್ಲಿಯವರ ಇಷ್ಟು ದಿನಗಳ ಕಾಲ ಆ ಮನೆಯೊಳಗಿನ ಉಳಿವು ಇನ್ಮೇಲೆ ಅವರಿಗೆ ಬಹಳ ಕುತ್ತು ಆಗುತ್ತಾ ಅಂತ ಹೇಳಿ. ಸೊ ಅವರು ಒಬ್ಬ ಟಾಪ್ ಕಂಟೆಂಡರ್ ಆಗಿ ಮನೆಯೊಳಗಡೆ ಮುಂದುವರಿತಾರಾ, ಅಥವಾ ಈ ವಾರನೇ ಅವರು ನಾಮಿನೇಟ್ ಆಗಿ ಮನೆಯಿಂದ ಹೊರಗಡೆ ಬರ್ತಾರಾ? ಇಷ್ಟು ದಿನಗಳ ಕಾಲ ವೀಕ್ಷಕರೆಲ್ಲರೂ ವೋಟ್ ಮಾಡಿ ಅವರನ್ನು ಮೆಚ್ಚಿ ಮನೆ ಮಗನಾಗಿಸಿಕೊಂಡು ಪ್ರತಿದಿನ ಪ್ರತಿ ಕ್ಷಣನೂ ಅವರ ಆಟವನ್ನು ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಗಿಲ್ಲಿಯವರು ಬೇಜಾರನ್ನು ಉಂಟು ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಗಿಲ್ಲಿಯವರು ಟಾಪ್ನ 1ನಲ್ಲಿ ಇರ್ತಾರಾ, ಅಥವಾ ಟಾಪ್ ಕಂಟೆಂಡರ್ ಆಗದೆ ಮನೆಯಿಂದ ಹೊರಗಡೆ ಬರ್ತಾರಾ? ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.